ಎಷ್ಟು ಆಘಾತಾಗಿದೆಯೋ ಆ ಮಗು ಗೋಕುಲ್ ಸಾವಿಂದ ನಮ್ಮ ಡಿಪಾರ್ಟ್ಮೆಂಟ್ ಪ್ರತಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಅಷ್ಟೇ ಇದಾಗಿದೆ ಆಯ್ತಾ. ಸೊ ಈ ಒಂದು ತನಿಖೆ ಏನಿದೆ ಇವಾಗ ನಮ್ದು CP ಅವ್ರು ಮಾಡ್ತಾ ಇದ್ದಾರೆ, UDA ರಿಜಿಸ್ಟರ್ ಆಗಿದೆ. ಅವತ್ತು ಅಮ್ಮ ಅವತ್ತು ಏನು ಬಂದು ಶವನ ರೋಡ್ ಅಂತಲ್ಲಿ ಇಟ್ಕೊಂಡು ಮುದ್ದು ಮಾಡ್ತಾ ಇದ್ರು. ಬಟ್ ನಾನು ಅವ್ರಿಗೆ ಹೇಳಿದ್ದನು, ನೀನು CCTV ನೋಡ್ಬೇಕು ಅಂತ ಹೇಳಿದ್ರಿ ನೀವು. ನಾನು CCTV ಇವ್ರು ಕಳ್ಸಿರೋದನ್ನ ನೋಡಿರೋದ್ರಿಂದ ಹುಡುಗ 2 ಗಂಟೆವರೆಗೂ ಕ್ಲಾಸ್ ರೂಮ್ ಅಲ್ಲಿ ಎಲ್ಲರ ಜೊತೆ ನಾರ್ಮಲ್ ಆಗಿ ಇದ್ದಾನೆ. ನಂದು 1 ನಿಮಿಷ ಮಾತು ಕೇಳಿ, ಆಮೇಲೆ ಏನೇ ಇದ್ರು ನಾನು ಅಡ್ರೆಸ್ ಮಾಡ್ತೇನೆ. ಆಯ್ತು, ನೆಕ್ಸ್ಟ್ ಆಯ್ತು. ಸೊ ನಮ್ಮ ಒಂದು ಡಿಪಾರ್ಟ್ಮೆಂಟಿಗೆ ಮಾತಿಗೆ ಮರ್ಯಾದೆ ಕೊಟ್ಟು ಅವ್ರು ಒಪ್ಪಿ ಕೂಡ ಅದನ್ನ ತಗೊಂಡೋಗಿ ಮುಂದಿನ ಕಾರ್ಯಕ್ರಮ ಏನ್ ಮಾಡ್ಬೇಕಿತ್ತು ಮಾಡಿದ್ದಾರೆ ಆಯ್ತಾ. ಮತ್ತೆ ನಾವು AC ಅವ್ರ ಜೊತೆ ಮಾತಾಡಿ ಇವನ್ ತಹಸೀಲ್ದಾರ್ ಅವರಿಗೂ ಕೇಳಿ ಪರಿಹಾರ ಏನ್ ಬರ್ಬೇಕಾಗಿದೆ ಅದು ಆದಷ್ಟು ಬರ್ಬೇಕಂತ AC ಸರ್ ಪರ್ಸನಲ್ ಆಗಿ ಅದನ್ನ ಫಾಲೋ ಇನ್ವೆಸ್ಟಿಗೇಷನ್ ಅಂತ ಬಂದಾಗ ನಾವು ಪ್ರತಿಯೊಂದು ಏನ್ ಮಾಡ್ಬೇಕು ಮತ್ ಮಾಡ್ತಾ ಇದ್ದೇವೆ. ನಿಮ್ಗೆ ಎಲ್ಲೇ ಡೌಟ್ ಇದ್ರು ಇಂಥ ವ್ಯಕ್ತಿ ಮೇಲೆ CCTV ಫುಟೇಜ್ ನಾವು ರಿಕವರಿ ಮಾಡ್ಕೊಂಡಿದ್ದೇವೆ ಆಲ್ರೆಡಿ, ನಮ್ಮಂತಲ್ಲಿ ಅದು ಕೂಡ ಇದೆ. ನೀವು ಬಂದು ನೋಡ್ತೀನಿ ಅಂತಂದ್ರೆ ನಾನು ಪೇರೆಂಟ್ಸ್ ಗೆ ತೋರಿಸ್ತೇನೆ. ಇನ್ವೆಸ್ಟಿಗೇಷನ್ ಪರ್ಪಸ್ ಅಲ್ಲಿ ಏನೇ ಡೌಟ್ ಇದೆ, ಇಂಥ ವ್ಯಕ್ತಿ ಮೇಲೆ ಡೌಟ್ ಐತೆ, ಇಂಥ ಒಂದು ವಿಷಯದ ಬಗ್ಗೆ ಡೌಟ್ ಇದೆ ಅಂತಂದ್ರೆ ನಾವು 101% ನಮ್ಮ ಎಫರ್ಟ್ ಹಾಕಿ ಇನ್ವೆಸ್ಟಿಗೇಷನ್ ನ ಮಾಡ್ತೇವೆ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾಡೋದು ಇದಾಯ್ತು. ಇನ್ನು ನಿನ್ನೆ DC ಮೇಡಮ್ ಕೂಡ ಬಂದಿದ್ರು. DC ಮೇಡಮ್ ಕೂಡ ಹೇಳಿದ್ದಾರೆ ಇದಕ್ಕೊಂದು ಸ್ಪೆಷಲ್ ವಿಂಗ್ ಅಂತ ರಚಿಸಿ ಅದನ್ನ ಸಪರೇಟ್ ಆಗಿ ರಿಪೋರ್ಟ್ ಅನ್ನ ನಾವು ಇನ್ವೆಸ್ಟಿಗೇಷನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆನೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ನೀವು ಹೇಳಿದ ಪ್ರಕಾರದಲ್ಲಿ ನಾನು ಮಾಡಿದ್ದೆಲ್ಲ. ನೀವು ಶಾಲೆ ಸಿಬ್ಬಂದಿಗಳಿಗೆ ಯಾಕೆ ಕಡಿವಾಣ ಹಾಕಿಲ್ಲ? ಯಾಕೆ ಹಾಕಿಲ್ಲ? ಅಲ್ಲಿ ಬಂಡಲ್ ಶಾಲೆಯಲ್ಲಿ ಕಡಿವಾಣ ಅಮಾನತು ಮಾಡಿದಾರಲ್ಲ, ತನಿಖೆ ಮಾಡಿ ಏನು ಕಡಿವಾಣ ಹಾಕಿಲ್ಲ. ಅದಕ್ಕಾಗಿ ಈ ಉಗ್ರ ಹೋರಾಟ. ಅಲ್ಲ ಬಂಡಲ್ ವಸತಿ ಶಾಲೆಯಲ್ಲಿ ಬಂಡಲ್ ವಸತಿ ಶಾಲೆಯಲ್ಲಿ ಅಮಾನತು ಮಾಡಿದಾರಲ್ಲ ಸಿಬ್ಬಂದಿಗಳನ್ನೆಲ್ಲ, ಇಲ್ಲಿ ಯಾಕೆ ಮಾಡ್ಲಿಲ್ಲ? ಅವ್ರು ಯಾರು ಸೂಸೈಡ್ ಅಂತ ಇವ್ರ ಮನೆಗೆ ಏನು ಸಂಬಂಧ ಇದೆ? ಸೂಸೈಡ್ ಅಂತ ತೀರ್ಮಾನ ಮಾಡಕ್ಕೆ ಇವರಿಗೆ ನೀವು ಆತ್ಮಹತ್ಯೆ ಅಂತ ಹೇಳ್ತಿದ್ದೀರಾ, ಆ ಕುಟುಂಬ ಹೇಳ್ತಿದೆ, ಅದು ಮನೆ ಅಂತ ಹೇಳ್ತೀರಾ. ನಮ್ಮ ಆಗ್ರಹ ಏನು ಅಂತಂದ್ರೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ, ಯಾಕೆ ಇದು ಮಾಡ್ತೀರಿ? ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ, ಯಾಕೆ ಇದು ಮಾಡ್ತೀರಿ? ಅದೇ ರೀತಿಯಾಗಿ ಯಾರ್ಯಾರಿತ್ತು ಅವರೆಲ್ಲರೂ ಮಾಡಬೇಕು. ಅದೇ ರೀತಿಯಾಗಿ ಸಸ್ಪೆಂಡ್ ಆಗಬೇಕು. ನಮ್ಮ ಅಷ್ಟೇ ಒಂದು ನಿಮಿಷ ನಮ್ದು ನಾವು ಯಾರು ಇಲ್ಲಿ ಸಾರ್ವಜನಿಕ ತೊಂದರೆ ಕೊಡೋಕೆ ಇಲ್ಲಿ ಇಶ್ಯೂ ಕ್ರಿಯೇಟ್ ಮಾಡೋಕೆ ಬಂದಿಲ್ಲ. ನನ್ನ ಅಭಿಪ್ರಾಯ ಇಷ್ಟೇ, ಇಮಿಡಿಯೇಟ್ ಅವ್ರ ಮೇಲೆ ಕೊಲೆ ಕೇಸ್ ದಾಖಲಾಗಬೇಕು, ಸಸ್ಪೆಂಡ್ ಆಗಬೇಕು. ನಾವು 5 ನಿಮಿಷದಲ್ಲಿ ಹೊಡ್ತೀವಿ, 5 ನಿಮಿಷದಲ್ಲಿ ಹೊಡ್ತೀವಿ, ಅವ್ರ ಮೇಲೆ ಕೊಲೆ ಕೇಸ್ ತನಿಖೆ ಮಾಡ್ತೇವೆ ಅಂತ. ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ಸ್ಟೂಡೆಂಟ್, ಅದೇ ಮುರಾರ್ಜಿ ಸ್ಕೂಲಲ್ಲಿ ಕಲ್ತಂತ ಸ್ಟೂಡೆಂಟ್. ನನ್ನ ಹೆಸರು ವಿದ್ಯಾಶ್ರೀ. ಅದೇ ಸ್ಕೂಲಲ್ಲಿ ಕಲ್ತು ಬಂದಿದ್ದೀನಿ. ನನ್ ಮುಗಿದಿದೆ, ನನ್ ಈ ಸಾರಿ ಫಸ್ಟ್ ಇಯರ್ ಡಿಗ್ರಿ ನಂದಲ್ಲಿ ಮುಗಿದಿದೆ. ಅಲ್ಲಿ ಬಂದಂತವರಿಗೆ ಪೇರೆಂಟ್ಸ್ಗೆ ಆಗಿರ್ಬೋದು ಗೇಟ್ ಹೊರಗಡೆನೆ ಅವಕಾಶ, ಸರಿನಾ? ಬೇರೆ ದಿನಗಳಲ್ಲಿ ಬಂದ್ರೆ ಗೇಟ್ ಹೊರಗಡೆನೆ ಅವಕಾಶ. ತಿಂಗಳಲ್ಲಿ 2 ಶನಿವಾರ ಬಿಟ್ಟು ಮತ್ತೆ ಯಾವತ್ ಬಂದ್ರು ಓಪನ್ ಇರುವುದಿಲ್ಲ. ಅಲ್ಲಿ
ಯಾವುದೇ ವಿದ್ಯಾರ್ಥಿ ಇಷ್ಟು ದಿನ ಆದ್ರೂ ಅಧಿಕಾರಿಗಳಲ್ಲಿ ತಕ್ಷಣವಾದ ರೆಸ್ಪಾನ್ಸ್ ಕಾಣ್ತಾ ಇಲ್ಲ. ಇನ್ನು ಉಳಿದಿರೋ ಮಕ್ಕಳು, ಇನ್ನು ಉಳಿದಿರೋ ಟೀಚರ್ಸ್ ಅವ್ರು ಯಾಕೆ ಕಳಿಸ್ಬೇಕು? ಯಾರನ್ನ ನಂಬ್ಕೋಬೇಕು? ಯಾರ ರೀತಿಯಲ್ಲಿ ಅಧಿಕಾರ ನಂಬ್ಕೋಬೇಕು? ಅಲ್ಲ, ಯಾರ ಹೆಸರು ಹಾಕೊಡ್ರಿ ನೀವು ತಗೊಳ್ರಿ, ಕೇಸ್ ತಗೊಳ್ರಿ. ಅಲ್ಲ ಕಂಪ್ಲೇಂಟ್ ಕೊಡ್ತಾರ ನೀವು ತಗೊಳ್ರಿ, ಅವ್ರನ್ನ ಅರೆಸ್ಟ್ ಮಾಡ್ರಿ. ಬಾಲಕರ ಬಲಿ ಆಗ್ಬೇಕು. ಮಾಸ್ಟರ್ ಮೇಡಮ್ ಒಂದು ನಿಮಿಷ. ಮೇಡಮ್ ನಾವು ಹೆಸರು ಹಾಕೊಡ್ತೀವಿ, ಅವ್ರು ಅರೆಸ್ಟ್ ಮಾಡ್ತೀರಾ? ಅರೆಸ್ಟ್ ಮಾಡ್ರಿ ನೀವು. ನೀವೇನಾದ್ರು ಮಾಡ್ತಾರೆ? ಕೂಲಿಗೆ ಹೋಗುವಂತ ಬಡ ಕುಟುಂಬ ಇಬ್ಬರು 2-3 ಮಾಸ್ಟರ್ ಅವರೆಲ್ಲ ಸೇರಿದ್ದಾರೆ. ಇದು ಪಕ್ಕಕ್ಕೆ ನೋ ಡೌಟ್. ನಾವು ನೋಡ್ಬೋದು, ನೋಡ್ಬೋದು. ಎಲ್ಲರೂ ಅವತ್ತು ಅವರ ಫ್ಯಾಮಿಲಿದವರೇ ಬಂದು ಇದೊಂದು ನಮ್ಮ ಸಂಶಯ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೊಟ್ಟಿದ್ದಾರೆ. ಆ ಸಂಶಯ ಅಂತ ಹೇಳ್ಬಿಟ್ಟು ನಾವು ಕೂಡ ಮಾಡ್ಕೊಂಡಿದ್ದೇವೆ. ಇವಾಗ ಅವ್ರು ಹೇಳ್ತಾ ಇದಾರೆ ನಮ್ಗೆ ಸಂಶಯ ಇದೆ, ಅಲ್ಲಿರ್ತಕ್ಕಂಥ ಟೀಚರ್ಸ್ ಕೊಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆ ಒಂದು ಕ್ಯಾಂಪಸ್ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಂಬರು ಅವತ್ತ ಇಟ್ಲೇ ಇಲ್ಲ, ಇದ್ರೆ ಯಾವ ಕಾರಣಕ್ಕಿದ್ದ, ಆ ಮೂಮೆಂಟ್ ಅಲ್ಲಿ ಎಲ್ಲಿದ್ದ.